trust of quality. ಪ್ರೀತಿಯ ಮಕ್ಕಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ಕನ್ನಡದ ಅಕ್ಷರಗಳು ಗುಂಡಕ್ಷರಗಳು. ಕನ್ನಡವನ್ನು ನಾವು ಓದುವಾಗ ಹಿಂದೆ ದುಂಡಾಗಿ ಬರಿ ಅನ್ನೋ ವರ್ಡನ್ನು ಯೂಸ್ ಮಾಡ್ತಿರಲಿಲ್ಲ, ಅವರು ಗುಂಡಾಗಿ ಬರಿ ಅಂತ ಹೇಳೋರು. ಹಾಗಾದರೆ ಗುಂಡಾಗಿ ಅಂದರೆ ಹೇಗೆ? ಭೂಮಿ ಹೇಗೆ ಗುಂಡಾಗಿದೆಯೋ ಅದೇ ಥರ ನಾವು ಗುಂಡಾಗಿ ಬರೆಯೋದನ್ನು ಅಭ್ಯಾಸ ಮಾಡಿದರೆ ಬಹಳಷ್ಟು ಅಕ್ಷರಗಳನ್ನು ಚೆನ್ನಾಗಿ ಬರಿಬೋದು. ಉದಾಹರಣೆಗೆ ನೋಡಿ, ನಾವು ಗುಂಡಿನಿಂದ ಶುರು ಮಾಡ್ತೀವಿ. ಸಾಮಾನ್ಯವಾಗಿ ಈ ಗುಂಡನ್ನು ಒಂದನ್ನು ಬರೆಯೋದನ್ನು ಅಭ್ಯಾಸ ಮಾಡಿದರೆ ನಿಮಗೆ ಈ ಲಾ ಅನ್ನುವ ಅಕ್ಷರ ಬಹಳ ಸುಲಭವಾಗಿ ಬರುತ್ತೆ. ಈ ಗುಂಡನ್ನು ಅಭ್ಯಾಸ ಮಾಡಿದರೆ ಲಾ ಬರುತ್ತೆ. ಲಾ ಬಂದರೆ ನಮಗೆ ರಾ ಬರುತ್ತೆ. ನೋಡಿ, ರಾ ಬರುತ್ತೆ. ರಾ ಬಂದರೆ ಠ ಭಾಳ ಸುಲಭ. ನೋಡಿ, ರಾನ ಠ ಮಾಡೋದು ತುಂಬ ಸುಲಭ. ಆ ನಂತರ ನೀವು ಯಾ ಬರೆಯೋದು, ನೋಡಿ, ಯಾ ಬರೆಯೋದು ಸುಲಭ ಆಗುತ್ತೆ. ಯಾ ಬಂದರೆ ಝಾ ಬರುತ್ತೆ. ನೋಡಿ, ಝಾ ಬರುತ್ತೆ. ಈ ಲಾ ಬಂದರೆ ನಮಗೆ ಆ ಅಕ್ಷರ ಬರುತ್ತೆ. ಆ ಬಂದರೆ ದೊಡ್ಡ ತುಂಬ ಸುಲಭ ಆಗುತ್ತೆ. ನೋಡಿ, ದೊಡ್ಡ ಬರುತ್ತೆ. ಈ ಅಕ್ಷರಗಳು ಬಂದರೆ ನಮಗೆ ಗಾ ಸುಲಭವಾಗಿ ಬರುತ್ತೆ. ನೋಡಿ, ಗಾ ಅಕ್ಷರ ಬರುತ್ತೆ. ಸುಮಾರು ಈ 0 ಅಥವಾ ನಾವು ಗುಂಡಕ್ಷರ ಒಂದನ್ನು ಕಲ್ತ್ಕೊಂಡ್ರೆ ಒಂದು 11-12 ಅಕ್ಷರಗಳನ್ನು ಕಲ್ತ್ಕೋಬೋದು. ನೋಡಿ, 1 2 3 4 5 6 7 8 ಅಕ್ಷರ ಆಯಿತು. ಇನ್ನು ನಮಗೆ ಕಾ ಭಾಳ ಚೆನ್ನಾಗಿ ಬರುತ್ತೆ. ಇದು ಬಂದರೆ ನೋಡಿ, ಕಾ ಬರುತ್ತೆ. ಕಾ ಬಂದರೆ ಹಾ ಬರುತ್ತೆ. ನೋಡಿ, ಹಾ ಬರುತ್ತೆ. ಸೊ ಈ ಅಕ್ಷರ ಭಾಳ ಸುಲಭವಾದ ಅಕ್ಷರ ಬಿಟ್ಟಿದ್ದೀವಿ. ನೋಡಿ, ಈ ಅಕ್ಷರ ಇದೆಯಲ್ಲ, ಈ ಬರುತ್ತೆ. ಹೀಗೆ ನೀವು ಒಂದು 0ಯನ್ನು ಅಥವಾ ಗುಂಡಕ್ಷರವನ್ನು ಒಂದನ್ನು ಕಲ್ತ್ಕೊಳ್ಳೋದ್ರಿಂದ ಇಷ್ಟು ಅಕ್ಷರಗಳು ಒಂದು ಗುಂಪನ್ನು ಮಾಡಿದ್ದೀವಿ. ಯಾಕೆ ಹೀಗೆ ಗುಂಪನ್ನು ಮಾಡಿದ್ದೀವಿ? ನೋಡಿ, ಆ ಈ ಥರ ನಾವು ಟ್ರೆಡಿಷನಲ್ ಆಗಿ ಹೋಗಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಒಂದು ಅಕ್ಷರವನ್ನು ಆ ಮಕ್ಕಳಿಗೆ ಬರೆಯೋಕ್ಕೆ ಬಂದರೆ ನಂತರ ಎಲ್ಲ ಅಕ್ಷರಗಳು ಸುಲಭವಾಗಿ ಬರೆಯೋಕ್ಕೆ ಬರಬೇಕು. ನೋಡಿ, ಹೆಚ್ಚು ಕಡಿಮೆ ನೀವು 1 2 3 4 5 6 7 8 9 10 11 12 ಒಂದು 0 ಬರೆಯೋಕ್ಕೆ ಬಂದರೆ ಅಥವಾ ಗುಂಡಕ್ಷರವನ್ನು ಬರೆಯೋಕ್ಕೆ ಬಂದರೆ 12 ಅಕ್ಷರಗಳನ್ನು ನೀವು ಸುಲಭವಾಗಿ ಕಲಿಬೋದು. ನಾನು ಪ್ರತಿಯೊಂದು ಅಕ್ಷರವನ್ನು ಪುಸ್ತಕದಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಆದರೆ ಈ 12 ಅಕ್ಷರಗಳ ಒಂದು ಗುಂಪನ್ನು ನೀವು ಮೊದಲು ಕಲ್ತ್ಕೋತೀರಿ. ಓಕೆ, ಥ್ಯಾಂಕ್ ಯು.